हेलो गाइस, वेलकम टू माय न्यू व्लॉग। आज मैं हमारे घर के पास जो इंटरनेशनल वुमेंस डे मना रहे हैं, फंक्शन में जा रही हूँ। गाइस अभी यहाँ फंक्शन चल रहा है, सब लोग यहाँ पे इकट्ठे हुए हैं। मैडम गाइस यहाँ पे फंक्शन चल रहा है, सब लेडीज लोग यहाँ पे इकट्ठा हुए हैं, पुलिस सिक्योरिटी भी हुए। ये मंदिर है, हमारे घर के पास ही है। गाइस यहाँ पे स्टेज लगा रखा है। गाइस यहाँ पे सब लोग आए हैं, बहुत बढ़िया से अरेंजमेंट कर रखा है। स्वामी जी भी आ रखे हैं यहाँ पे। गाइस अभी प्रोग्राम शुरू कर रहे हैं गणेश जी की वंदना के साथ। अभी थोड़ी देर में फंक्शन शुरू होने वाला है। अद्धूरी महिळा दिनाचರಣೆ ಹಾಗೂ ಜನಸ್ಪಂದನ ಕಾರ್ಯಕ್ರಮ। ಎಲ್ಲರೂ ನಮಸ್ಕಾರ। ನಮಸ್ಕಾರ। ಓಕೆ, ಒಂದ್ಸರಿ ಕೈ ಮೇಲೆ ಎತ್ತಿ, ಎಲ್ಲರೂ ಮೇಲೆ ಎತ್ತಿ, ಹಾಯ್ ಮಾಡಿ ಎಲ್ರಿಗೂ। ಎಲ್ರಿಗೂ ನಮಸ್ಕಾರ। ಲಂಬೋದರನ ಗೌರಿ ಪುತ್ರನ ಅದ್ಭುತವಾದ ಹಾಡಿನ ಮುಖಾಂತರ ಹಾಡಿಗೆ ನೃತ್ಯವನ್ನ ಮಾಡೋದನ್ನು ನಾವು ಶುರು ಮಾಡೋಣ। ಒಂದು ಜೋರು ಯಾವುದ್ರಿ ಮಹಿಳಾ ದಿನಾಚರಣೆ, ಏನ್ ನಿಮ್ಮ ಹೆಸರು? ಜಯಲಕ್ಷ್ಮಿ ಯಾರೋ ಓದೋಲಿ ಅಂತ ಜೋರಾಗಿ ಹೇಳ್ರಿ, ಇನ್ನೂ ಹುಷಾರಾಗಿ। ಬರೀ ಮುಂದೆ ಬರ್ತೈತೆ, ಹಿಂದೆ ಸೌಂಡ್ ಬರ್ಬೇಕು ಜೋರಾಗಿ, ಇನ್ನೂ ಹುಷಾರಾಗಿ। ನಮ್ಮ ಗಂಡು ಹೆಣ್ಮಕ್ಳಿಗೆ ಭಾಗ್ಯಗಳು ಕೊಟ್ಟಿದೀವಲ್ಲ, ನಮ್ಮ ಗಂಡು ಮಕ್ಳಿಗೆ ಏನಾದ್ರು ಒಂದೇ ಒಂದು ಭಾಗ್ಯ ಕೊಟ್ಟಿದ್ದಿದ್ರೆ ಎಷ್ಟು ಸೌಂಡ್ ಬರ್ತಿದ್ ಗೊತ್ತಾ? ಒಂದ್ಸರಿ ಗಂಡು ಮಕ್ಳು ಹೇಳ್ಬೋದಲ್ಲ, ಹೌದು ಹೌದು ಹುಲಿಯ ನೋಡಿ ಬಂತು ಒಂದು ಸಂದೇಶವನ್ನ ಹಾಗೆ ಒಂದು ಗೌರವವನ್ನು ನೀಡ್ತಾ ಇದ್ದಾರೆ ಸ್ವಾಮಿ, ಬಹಳ ಸಂತೋಷವಾಗುತ್ತೆ। ಏನ್ ತಾಯಿ ಇದೇನು ಅಂತ ಕೇಳ್ತೀರೇನು? ಇದು ವಿಜಯದ ಸಂಕೇತ ಸ್ವಾಮಿ। ನಾವು ಹೀಗೆ ಮಾಡಿದಾಗ ಕೆಲವ್ರಿಗೆ ಹೀಗಾಗಿದೆ, ಗೊತ್ತಾಯ್ತೇನೋ? ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮುಖ್ಯಮಂತ್ರಿ ಆಗಿ ತಗೊಂಡ್ಬರ್ಬೇಕಾಗಿತ್ತು ಸ್ವಾಮಿ। ಇದು ನಾನು ತುಂಬಾ ಸಂತೋಷವಾಗಿ ಹೇಳ್ತೀನಿ ಸ್ವಾಮಿ, ತುಂಬಾ ಆನಂದವಾಗಿ ಹೇಳ್ತಾ ಇದ್ರು। ಒಂದು ಚಪ್ಪಾಳೆ ಬರ್ಬೋದಲ್ಲ ಸ್ವಾಮಿ, ಒಂದು ಚಪ್ಪಾಳೆ ಬಿಡಿ, ಬಹಳ ಖುಷಿ ಆಗತ್ತೈತೆ। ಯಾಕಂದ್ರೆ ಇವತ್ತು ನಮ್ಮ ಪ್ರಿಯ ಕೃಷ್ಣ ಅವರು ಬಹಳ ಚಲೋ ಕಾರ್ಯಕ್ರಮ ಮಾಡಕತ್ತಾರ, ಒಳ್ಳೆಯವ್ರಿಗೋಸ್ಕರ ಒಳ್ಳೊಳ್ಳೆ ಚಲೋ ಗೌರವ ಅದು ಇದು ನೀಡಕತ್ತಾರ। ನಮ್ಮ ದ್ರಾಕ್ಷಾಯಣಿ ನೋಡಿ, ಒಂದ್ 4 ಮಾತಾಡಿ ಅಂತ ಹೇಳ್ತೇವೆ, ಸುಮಾರು 40 ವರ್ಷದಿಂದ ಕನ್ನಡದವರು ನಮ್ಮವರು ಬರ್ಬೇಕು ಚಪ್ಪಾಳೆ, ಹೊಡಿಲೇಬೇಕು ಚಪ್ಪಾಳೆ। ಇಲ್ಲೂ ಜೋರಾಗಿ ಏನಮ್ಮ 2 ತಮಟೆ ತರಿಸಿ ಎಲ್ಲ ಗಣ್ಯರು ಕೂಡ ವೇದಿಕೆ ಮೇಲೆ ಬಂದು ದೀಪವನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ। ಹಾಗೆ ಗುರುಗಳು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ದೀಪವನ್ನ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ। ಒಂದು ಜೋರಾದ ಚಪ್ಪಾಳೆ ಬರಲಿ। ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ದೀಪವನ್ನ ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ। ಧನ್ಯವಾದಗಳನ್ನ ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭರತನಾಟ್ಯವನ್ನು ಮಾಡಿದಂತ ಅದ್ಭುತವಾದ ಭರತನಾಟ್ಯ ಕಲಾವಿದರಿಗೆ ಶ್ರೀ ಪ್ರಿಯಕೃಷ್ಣ ಸರ್ ದಯವಿಟ್ಟು ಈ ಒಂದು ಉಡುಗೊರೆಗಳನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ। Hello friends, my Sakshita. Today I'm dressed
woman lies in the courage and challenge. ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು. ಒಂದು ಜೋರಾದ ಚಪ್ಪಾಳೆ ಬರಲಿ ಮುದ್ದು ಕನ್ನಮ್ಮನಿಗೆ. ತುಂಬಾ ಅದ್ಭುತವಾಗಿ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳು. ಇದು ವಿಶೇಷವಾದ ವಿಭಿನ್ನವಾದ ವಿಶಿಷ್ಟವಾದ ದಿನ ಅಂತ ಹೇಳ್ಬೋದು, ಮಹಿಳಾ ದಿನಾಚರಣೆ. ಈ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಭಿವೃದ್ಧಿ ಅಧಿಕಾರರಾದಂತಹ ಶ್ರೀ ಪ್ರಿಯಾ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಅನೇಕ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅಂತಹ ಮಹಿಳೆಯರಿಗೆ ಒಂದು ಗೌರವವನ್ನು ನೀಡುತ್ತಾ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡುತ್ತಾ ಗೌರವಿಸಲಾಗ್ತಿದೆ. ಈಗ ಅಲ್ಲಿ ಹಲವಾರು ಬಡ ಮಕ್ಕಳಿಗೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನ ನೀಡ್ತಿದ್ದಾರೆ. ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಯನ್ನ ಪರಿಗಣಿಸಿ ಇಂದು ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಪ್ರಿಯಾ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಅದ್ದೂರಿಯಾದ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತಿದೆ, ಅಭಿನಂದಿಸಲಾಗ್ತಿದೆ. ಒಂದು ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ಪುಟ್ಟ ಸನ್ಮಾನ. ದಿನಾಚರಣೆಯನ್ನ ಬಹಳ ಒಂದು ಅದ್ದೂರಿಯಾಗಿ ಅದ್ಭುತವಾಗಿ ಅದ್ದೂರಿ ಮಹಿಳಾ ದಿನಾಚರಣೆ ಅಂತ ಹೇಳಿ ಹೆಸರಿಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಮಹಿಳೆಯರು. ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂಥ ರೂಪಾದೇವಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ, ಹಾಗೆ ಜನಸ್ಪಂದನ ಕಾರ್ಯಕ್ರಮ ಕೂಡ ಇದೆ. ನಮ್ಮ ಇಂಜಿನಿಯರ್ಗಳು, ನಮ್ಮ ರಾಜೇಂದ್ರ ಅವರು, ನಮ್ಮ ರಾಕೇಶ್ ಅವರು, ಹಾಗೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ. ಇವತ್ತು ಭಾನುವಾರ ಆದ್ರೂ ಕೂಡ ಅವರೆಲ್ಲ ರಜಾ ದಿನ ಬಿಟ್ಟು ನಮ್ಮ ಕೆಲಸ ಕಾರ್ಯಗಳ ಕೇಳೋದಕ್ಕೆ ಬಂದಿದ್ದಾರೆ, ನಿಮ್ಮ ಕಷ್ಟ ಸುಖಗಳನ್ನ ಕೇಳೋದಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಅಭಿನಂದನೆಗಳನ್ನ ತಿಳಿಸ್ತಾ, ಏನಿವತ್ತು ನಮ್ಮ ಭಾಗದವರೇ ಆದಂತ ಸುಮಂಗಲ ಅವರಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕಾಟನ್ಪೇಟೆ, ಹಾಗೆ ನಮ್ಮ ಕೃಷ್ಣಪ್ಪನವರಿದ್ದಾರೆ, ನಮ್ಮ ಗುರುಗಳಿದ್ದಾರೆ, ಬಂದಿರತಕ್ಕಂಥ ನಮ್ಮ ಸಂದೀಪ್ ಅವರು, ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಂದೀಪ್ ಅವರು, ಒಳ್ಳೆಯ ಒಂದು ನಿರೂಪಣೆ ಮಾಡಿದಂತ ಸಾಗರ್ ಅವರು, ಹರ್ಷ ಅವರು, ಪುರುಷೋತ್ತಮ್ ಅವರು, ಹಾಗೆ ಕೇಶವ್ ಅವರು, ನಮ್ಮ ಪ್ರವೀಣ್ ಅವರು, ಸಂದೀಪ್, ದೇವೇಶ್, ಲೋಕೇಶ್ ಎಲ್ಲರೂ ಕೂಡ ಬಹಳ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಮಹಿಳಾ ದಿನಾಚರಣೆ. ತಮ್ಮೆಲ್ರಿಗೂ ಮೊದಲನೇದಾಗಿ ನಿನ್ನೆ ನಡೆದಂಥ ಮಹಿಳಾ ದಿನಾಚರಣೆಯ ಒಂದು ಅಂಗವಾಗಿ ತಮ್ಮೆಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಒಂದು ಉದ್ದೇಶ ಏನಿದೆ, ನಮ್ಮ ಎಲ್ಲ ಕಾರ್ಯಕರ್ತರ, ನಮ್ಮ ಮುಖಂಡರುಗಳೆಲ್ಲ ಉದ್ದೇಶ ಏನಿದೆ, ನಮ್ಮ ಏರಿಯಾದಲ್ಲಿ, ನಮ್ಮ ಭಾಗದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರು ಸುಖವಾಗಿ ಯಾವುದೇ ರೀತಿ ತೊಂದರೆ ತಾಪತ್ರ ಇಲ್ಲದೆ ಬಹಳ ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ಬೇಕು ಅಂತ. ಏನು ನೀವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳಿದ್ರಲ್ಲ, ಅದೆಲ್ಲ ಸಾರ್ವಜನಿಕವಾಗಿ ನಾವೇ ನೋಡ್ಬೇಕಾಗಿದ್ದಂತ ಕೆಲಸ. CCTV ಕ್ಯಾಮೆರಾ ಹಾಕ್ಸೋದಿರ್ಬೋದು, ಅಥವಾ ಅಲ್ಲೆಲ್ಲಾದ್ರೂ ಕುಡ್ಕೊಂಡು ಯಾರಾದ್ರೂ ತೊಂದರೆ ಮಾಡ್ತಾ ಇದ್ರೆ ಸೂಕ್ತವಾಗಿ ಮಾಡ್ತಾರೆ, ನೀವು ಅವ್ರ ಗಮನಕ್ಕೆ ತಂದ್ರೆ ಆಯ್ತು. ನೀವು ಅವ್ರ ಗಮನಕ್ಕೆ, ಅದು ನಮ್ಮ ಗಮನಕ್ಕೆ, ನಮ್ಮ ಮುಖಂಡರುಗಳ ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಅಡ್ರೆಸ್ ಮಾಡ್ತೀವಿ, ಅದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ, ತಮ್ಗೆಲ್ಲ ಗೊತ್ತಿದೆ ಮಹಿಳೆಯರು ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಇವತ್ತೆಲ್ಲ ಆಗ್ಲೇ 1 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನು 1 ಅವರ್ ಹೋದ್ರೆ ನಿಮ್ಮ ಮನೆಗಳಲ್ಲೆಲ್ಲ ಆಗ್ಲೇ ಬಹಳ ಭಾನುವಾರ ಇರೋದ್ರಿಂದ ಎಲ್ಲ ಬಹಳ ಕಷ್ಟದಿಂದ ಇರ್ತಾರೆ ಇಷ್ಟೊತ್ತಿಗಾಗಲೇ. बहुत सारा खाना यहाँ पे दे रखा है प्लेट में।
मैसूर पाक है, गुलाब जामुन है, मसाला चावल है, स्नैक्स है, चटनी है, इडली है। गाइस इतना डिलीशियस डिश है, बहुत अच्छा है। गाइस गुलाब जामुन बहुत सुपर है, खाना बहुत अच्छा है।